ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವದಿಂದ ಈಗಿನವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ. 3 ತಿಂಗಳಿಂದ ರಾಜ್ಯದ ಬಹುತೇಕ ಡ್ಯಾಂಗಳು ಭರ್ತಿಯಾಗಿದ್ದು ಸೂಪಾ ಜಲಾಶಯವು ಕೂಡ ಭರ್ತಿಯಾಗುವ ಹಂತದಲ್ಲಿದೆ. ಸೂಫಾ ಡ್ಯಾಂ ಭರ್ತಿಗೆ ಕೆಲವೇ ಅಡಿ ಬಾಕಿ. ಬಾಗಿನ ಅರ್ಪಿಸಿದ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ. ಒಂದು ಕಡೆ ಕಣ್ಣು ಹಾಯಿಸಿದಷ್ಟು ಜಲರಾಶಿ, ಮತ್ತೊಂದು ಕಡೆಗೆ ಅತ್ಯಂತ ಎತ್ತರದಿಂದ ಕಾಣಿಸುವ ಅಣೆಕಟ್ಟಿನ ನೋಟ. ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಗಣೇಶಗುಡಿಯಲ್ಲಿರುವಂತಹ ಸೂಫಾ ಅಣೆಕಟ್ಟಿನ ದೃಶ್ಯ. ಕಾಳಿ ನದಿಯಲ್ಲಿರುವ ಸೂಫಾ ಅಣೆಕಟ್ಟು 1987ರಲ್ಲಿ ಪ್ರಾರಂಭವಾಗಿದ್ದು ಈವರೆಗೆ 4 ಬಾರಿ ಮಾತ್ರ ಭರ್ತಿಯಾಗಿದೆ. ಒಟ್ಟು 147 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಈ ಬಾರಿ 129 ಟಿಎಂಸಿ ನೀರು ತುಂಬಿದೆ. ಇಷ್ಟರೊಳಗೆ ಬಾರಿ ಮಾತ್ರ ಡ್ಯಾಂ ತುಂಬಿದ್ದು ಇದೀಗ 4ನೇ ಬಾರಿಗೆ ಅಣೆಕಟ್ಟು ಭರ್ತಿಯಾಗಲು ಕೆಲವೇ ಅಡಿಗಳು ಬಾಕಿ ಇವೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಜಲಾಶಯ ಈಗಾಗಲೇ ಭರ್ತಿಯಾಗಿರುವಂಥದ್ದು. ರಾಜ್ಯದ ಎರಡನೇ ಎತ್ತರದ ಅತಿ ದೊಡ್ಡ ಅಣೆಕಟ್ಟು ಎಂಬ ಖ್ಯಾತಿಗೊಳಗಾದಂತಹ ಸೂಪಾ ಅಣೆಕಟ್ಟಿನಲ್ಲಿ ಈ ಬಾರಿ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭರ್ತಿಯಾಗಿರುವಂಥದ್ದು. ಹೀಗಾಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮತ್ತು ಈ ಭಾಗದ ಶಾಸಕರಾಗಿರುವಂತಹ ಆರ್.ವಿ. ದೇಶಪಾಂಡೆ ಇವತ್ತು ಬಾಗಿನವನ್ನು ಕೂಡ ಅರ್ಪಿಸಿದ್ದಾರೆ. ನಾನೀಗ ಸೂಪಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. ಗಮನಿಸಬಹುದು, ಇದು 1987ರಲ್ಲಿ ಈ ಒಂದು ಅಣೆಕಟ್ಟು ಕೂಡ ಉದ್ಘಾಟನೆ ಆಗಿರುವಂಥದ್ದು. ಹೀಗಾಗಿ ಅಣೆಕಟ್ಟು ಉದ್ಘಾಟನೆ ಆಗದ ಬಳಿಕ ಈಗ 4ನೇ ಬಾರಿಗೆ ಸೂಪಾ ಅಣೆಕಟ್ಟು ಭರ್ತಿಯಾಗುವ ಹಂತದಲ್ಲಿದೆ. ರಾಜ್ಯದ 2ನೇ ಅತಿ ಎತ್ತರದ ಅಣೆಕಟ್ಟು ಸೂಫಾ ಡ್ಯಾಂ ಬಹುತೇಕ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳು ಹಾಗೂ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಬಾಗಿನವನ್ನ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಅವರು ಜಲಾಶಯದ ವಿಶೇಷತೆಯ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಂಡರು. ಇದು ಒಂದು ಪವಿತ್ರ ಕಾರ್ಯ. ಡ್ಯಾಮಿನ ಹೈಟು ಟೋಟಲಿ 101 ಮೀಟರ್ ಇದೆ. ಡ್ಯಾಮಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ 147 ಟಿ.ಎಮ್.ಸಿ ಇದೆ. ಟಿ.ಎಮ್.ಸಿ ಈಗ 127 ಟಿ.ಎಮ್.ಸಿ ನೀರು ಡ್ಯಾಮ್ದಲ್ಲಿ ಇದೆ. ಸದ್ಯ ಅಣೆಕಟ್ಟು 86% ತುಂಬಿದೆ. ಜಲಾಶಯ ಗರಿಷ್ಠ ಮಟ್ಟ 564 ಮೀಟರ್ ಎತ್ತರವಿದ್ದು ಸದ್ಯ 560ರಷ್ಟು ತುಂಬಿದೆ. ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ 55 ಮೆಗಾವ್ಯಾಟ್ ಸಾಮರ್ಥ್ಯದ 2 ವಿದ್ಯುತ್ ಘಟಕಗಳು ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಕ್ಕೆ ಇಲ್ಲಿಂದ ವಿದ್ಯುತ್ ಪೂರೈಕೆಯಾಗುತ್ತದೆ. ಇಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಧಾನವಾಗಿದ್ದರಿಂದ ನೀರನ್ನ ವಿದ್ಯುತ್ ತಯಾರಿಸಲು ಬಳಸಿಕೊಳ್ಳಲಾಗ್ತಾ ಇದೆ. ಅಣೆಕಟ್ಟು ಹಿನ್ನೀರಿನ ಪ್ರದೇಶದಲ್ಲಿ ನೀರು ಸಾಕಷ್ಟು ಇದ್ರೆ ಗಣೇಶಗುಡಿ ದಾಂಡೇಲಿ ಭಾಗದಲ್ಲಿ ನೀರಾವರಿಗೆ ಅನುಕೂಲವಾಗುತ್ತದೆ. ಒಟ್ನಲ್ಲಿ ಅಣೆಕಟ್ಟು ಈಗ ಭರ್ತಿಯಾಗುವ ಹಂತದಲ್ಲಿದೆ. ಹೀಗಾಗಿ ಜಲಾಶಯಕ್ಕೆ ಸಂಪ್ರದಾಯದಂತೆ ಬಾಗಿನ ನೀಡಲಾಗಿದೆ. ಡ್ಯಾಂ ಹಿನ್ನೀರಿನ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದರೆ ಅಣೆಕಟ್ಟು ಭರ್ತಿಯಾಗಿ ನೀರು ಹೊರಬಿಡಬಹುದು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವದಿಂದ ಈಗಿನವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ. 3 ತಿಂಗಳಿಂದ ರಾಜ್ಯದ ಬಹುತೇಕ ಡ್ಯಾಂಗಳು ಭರ್ತಿಯಾಗಿದ್ದು ಸೂಪಾ ಜಲಾಶಯವು ಕೂಡ ಭರ್ತಿಯಾಗುವ ಹಂತದಲ್ಲಿದೆ. ಸೂಫಾ ಡ್ಯಾಂ ಭರ್ತಿಗೆ ಕೆಲವೇ ಅಡಿ ಬಾಕಿ. ಬಾಗಿನ ಅರ್ಪಿಸಿದ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ. ಒಂದು ಕಡೆ ಕಣ್ಣು ಹಾಯಿಸಿದಷ್ಟು ಜಲರಾಶಿ, ಮತ್ತೊಂದು ಕಡೆಗೆ ಅತ್ಯಂತ ಎತ್ತರದಿಂದ ಕಾಣಿಸುವ ಅಣೆಕಟ್ಟಿನ ನೋಟ. ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಗಣೇಶಗುಡಿಯಲ್ಲಿರುವಂತಹ ಸೂಫಾ ಅಣೆಕಟ್ಟಿನ ದೃಶ್ಯ. ಕಾಳಿ ನದಿಯಲ್ಲಿರುವ ಸೂಫಾ ಅಣೆಕಟ್ಟು 1987ರಲ್ಲಿ ಪ್ರಾರಂಭವಾಗಿದ್ದು ಈವರೆಗೆ 4 ಬಾರಿ ಮಾತ್ರ ಭರ್ತಿಯಾಗಿದೆ. ಒಟ್ಟು 147 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಈ ಬಾರಿ 129 ಟಿಎಂಸಿ ನೀರು ತುಂಬಿದೆ. ಇಷ್ಟರೊಳಗೆ ಬಾರಿ ಮಾತ್ರ ಡ್ಯಾಂ ತುಂಬಿದ್ದು ಇದೀಗ 4ನೇ ಬಾರಿಗೆ ಅಣೆಕಟ್ಟು ಭರ್ತಿಯಾಗಲು ಕೆಲವೇ ಅಡಿಗಳು ಬಾಕಿ ಇವೆ.
ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಜಲಾಶಯ ಈಗಾಗಲೇ ಭರ್ತಿಯಾಗಿರುವಂಥದ್ದು. ರಾಜ್ಯದ ಎರಡನೇ ಎತ್ತರದ ಅತಿ ದೊಡ್ಡ ಅಣೆಕಟ್ಟು ಎಂಬ ಖ್ಯಾತಿಗೊಳಗಾದಂತಹ ಸೂಪಾ ಅಣೆಕಟ್ಟಿನಲ್ಲಿ ಈ ಬಾರಿ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭರ್ತಿಯಾಗಿರುವಂಥದ್ದು. ಹೀಗಾಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮತ್ತು ಈ ಭಾಗದ ಶಾಸಕರಾಗಿರುವಂತಹ ಆರ್.ವಿ. ದೇಶಪಾಂಡೆ ಇವತ್ತು ಬಾಗಿನವನ್ನು ಕೂಡ ಅರ್ಪಿಸಿದ್ದಾರೆ. ನಾನೀಗ ಸೂಪಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. ಗಮನಿಸಬಹುದು, ಇದು 1987ರಲ್ಲಿ ಈ ಒಂದು ಅಣೆಕಟ್ಟು ಕೂಡ ಉದ್ಘಾಟನೆ ಆಗಿರುವಂಥದ್ದು. ಹೀಗಾಗಿ ಅಣೆಕಟ್ಟು ಉದ್ಘಾಟನೆ ಆಗದ ಬಳಿಕ ಈಗ 4ನೇ ಬಾರಿಗೆ ಸೂಪಾ ಅಣೆಕಟ್ಟು ಭರ್ತಿಯಾಗುವ ಹಂತದಲ್ಲಿದೆ. ರಾಜ್ಯದ ಎರಡನೇ ಅತಿ ಎತ್ತರದ ಅಣೆಕಟ್ಟು ಸೂಪಾ ಡ್ಯಾಂ ಬಹುತೇಕ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳು ಹಾಗೂ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಬಾಗಿನವನ್ನ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಅವರು ಜಲಾಶಯದ ವಿಶೇಷತೆಯ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಂಡರು. ಇದು ಒಂದು ಪವಿತ್ರ ಕಾರ್ಯ. ಡ್ಯಾಮಿನ ಹೈಟು ಟೋಟಲಿ 101 ಮೀಟರ್ ಇದೆ. ಡ್ಯಾಮಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ 147 TMC ಇದೆ. TMC ಈಗ 127 TMC ನೀರು ಡ್ಯಾಮ್ದಲ್ಲಿ ಇದೆ. ಸದ್ಯ ಅಣೆಕಟ್ಟು ಶೇಕಡ 86ರಷ್ಟು ತುಂಬಿದೆ. ಜಲಾಶಯ ಗರಿಷ್ಠ ಮಟ್ಟ 564 ಮೀಟರ್ ಎತ್ತರವಿದ್ದು ಸದ್ಯ 560ರಷ್ಟು ತುಂಬಿದೆ. ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ 55 ಮೆಗಾವ್ಯಾಟ್ ಸಾಮರ್ಥ್ಯದ 2 ವಿದ್ಯುತ್ ಘಟಕಗಳು ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಕ್ಕೆ ಇಲ್ಲಿಂದ ವಿದ್ಯುತ್ ಪೂರೈಕೆಯಾಗುತ್ತದೆ. ಇಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಧಾನವಾಗಿದ್ದರಿಂದ ನೀರನ್ನ ವಿದ್ಯುತ್ ತಯಾರಿಸಲು ಬಳಸಿಕೊಳ್ಳಲಾಗ್ತಾ ಇದೆ. ಅಣೆಕಟ್ಟು ಹಿನ್ನೀರಿನ ಪ್ರದೇಶದಲ್ಲಿ ನೀರು ಸಾಕಷ್ಟು ಇದ್ರೆ ಗಣೇಶಗುಡಿ ದಾಂಡೇಲಿ ಭಾಗದಲ್ಲಿ ನೀರಾವರಿಗೆ ಅನುಕೂಲವಾಗುತ್ತದೆ. ಒಟ್ನಲ್ಲಿ ಅಣೆಕಟ್ಟು ಈಗ ಭರ್ತಿಯಾಗುವ ಹಂತದಲ್ಲಿದೆ. ಹೀಗಾಗಿ ಜಲಾಶಯಕ್ಕೆ ಸಂಪ್ರದಾಯದಂತೆ ಬಾಗಿನ ನೀಡಲಾಗಿದೆ. ಡ್ಯಾಂ ಹಿನ್ನೀರಿನ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದರೆ ಅಣೆಕಟ್ಟು ಭರ್ತಿಯಾಗಿ ನೀರು ಹೊರಬಿಡಬಹುದು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವದಿಂದ ಈಗಿನವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ. 3 ತಿಂಗಳಿಂದ ರಾಜ್ಯದ ಬಹುತೇಕ ಡ್ಯಾಂಗಳು ಭರ್ತಿಯಾಗಿದ್ದು ಸೂಪಾ ಜಲಾಶಯವು ಕೂಡ ಭರ್ತಿಯಾಗುವ ಹಂತದಲ್ಲಿದೆ. ಸೂಪಾ ಡ್ಯಾಂ ಭರ್ತಿಗೆ ಕೆಲವೇ ಅಡಿ ಬಾಕಿ. ಬಾಗಿನ ಅರ್ಪಿಸಿದ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ. ಒಂದು ಕಡೆ ಕಣ್ಣು ಹಾಯಿಸಿದಷ್ಟು ಜಲರಾಶಿ, ಮತ್ತೊಂದು ಕಡೆಗೆ ಅತ್ಯಂತ ಎತ್ತರದಿಂದ ಕಾಣಿಸುವ ಅಣೆಕಟ್ಟಿನ ನೋಟ. ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಗಣೇಶಗುಡಿಯಲ್ಲಿರುವಂತಹ ಸೂಪಾ ಅಣೆಕಟ್ಟಿನ ದೃಶ್ಯ. ಕಾಳಿ ನದಿಯಲ್ಲಿರುವ ಸೂಪಾ ಅಣೆಕಟ್ಟು 1987ರಲ್ಲಿ ಪ್ರಾರಂಭವಾಗಿದ್ದು ಈವರೆಗೆ 4 ಬಾರಿ ಮಾತ್ರ ಭರ್ತಿಯಾಗಿದೆ. ಒಟ್ಟು 147 TMC ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಈ ಬಾರಿ 129 TMC ನೀರು ತುಂಬಿದೆ. ಇಷ್ಟರೊಳಗೆ ಬಾರಿ ಮಾತ್ರ ಡ್ಯಾಂ ತುಂಬಿದ್ದು ಇದೀಗ 4ನೇ ಬಾರಿಗೆ ಅಣೆಕಟ್ಟು ಭರ್ತಿಯಾಗಲು ಕೆಲವೇ ಅಡಿಗಳು ಬಾಕಿ ಇವೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಜಲಾಶಯ ಈಗಾಗಲೇ ಭರ್ತಿಯಾಗಿರುವಂಥದ್ದು. ರಾಜ್ಯದ ಎರಡನೇ ಎತ್ತರದ ಅತಿ ದೊಡ್ಡ ಅಣೆಕಟ್ಟು ಎಂಬ ಖ್ಯಾತಿಗೊಳಗಾದಂತಹ ಸೂಪಾ ಅಣೆಕಟ್ಟಿನಲ್ಲಿ ಈ ಬಾರಿ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭರ್ತಿಯಾಗಿರುವಂಥದ್ದು. ಹೀಗಾಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮತ್ತು ಈ ಭಾಗದ ಶಾಸಕರಾಗಿರುವಂತಹ ಆರ್.ವಿ. ದೇಶಪಾಂಡೆ ಇವತ್ತು ಬಾಗಿನವನ್ನು ಕೂಡ ಅರ್ಪಿಸಿದ್ದಾರೆ. ನಾನೀಗ ಸೂಪಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. ಗಮನಿಸಬಹುದು, ಇದು 1987ರಲ್ಲಿ ಈ ಒಂದು ಅಣೆಕಟ್ಟು ಕೂಡ ಉದ್ಘಾಟನೆ ಆಗಿರುವಂಥದ್ದು. ಹೀಗಾಗಿ ಅಣೆಕಟ್ಟು ಉದ್ಘಾಟನೆ ಆಗದ ಬಳಿಕ ಈಗ 4ನೇ ಬಾರಿಗೆ ಸೂಪಾ ಅಣೆಕಟ್ಟು ಭರ್ತಿಯಾಗುವ ಹಂತದಲ್ಲಿದೆ. ರಾಜ್ಯದ ಎರಡನೇ ಅತಿ ಎತ್ತರದ ಅಣೆಕಟ್ಟು ಸೂಪಾ ಡ್ಯಾಂ ಬಹುತೇಕ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳು ಹಾಗೂ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಬಾಗಿನವನ್ನ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಅವರು ಜಲಾಶಯದ ವಿಶೇಷತೆಯ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಂಡರು. ಇದು ಒಂದು ಪವಿತ್ರ ಕಾರ್ಯ. ಡ್ಯಾಮಿನ ಹೈಟು ಟೋಟಲಿ 101 ಮೀಟರ್ ಇದೆ. ಡ್ಯಾಮಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ 147 TMC ಇದೆ. TMC ಈಗ 127 TMC ನೀರು ಡ್ಯಾಮ್ದಲ್ಲಿ ಇದೆ. ಸದ್ಯ ಅಣೆಕಟ್ಟು ಶೇಕಡ 86ರಷ್ಟು ತುಂಬಿದೆ. ಜಲಾಶಯ ಗರಿಷ್ಠ ಮಟ್ಟ 564 ಮೀಟರ್ ಎತ್ತರವಿದ್ದು ಸದ್ಯ 560ರಷ್ಟು ತುಂಬಿದೆ. ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ 55 ಮೆಗಾವ್ಯಾಟ್ ಸಾಮರ್ಥ್ಯದ 2 ವಿದ್ಯುತ್ ಘಟಕಗಳು ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಕ್ಕೆ ಇಲ್ಲಿಂದ ವಿದ್ಯುತ್ ಪೂರೈಕೆಯಾಗುತ್ತದೆ. ಇಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಧಾನವಾಗಿದ್ದರಿಂದ ನೀರನ್ನ ವಿದ್ಯುತ್ ತಯಾರಿಸಲು ಬಳಸಿಕೊಳ್ಳಲಾಗ್ತಾ ಇದೆ. ಅಣೆಕಟ್ಟು ಹಿನ್ನೀರಿನ ಪ್ರದೇಶದಲ್ಲಿ ನೀರು ಸಾಕಷ್ಟು ಇದ್ರೆ
ಗಣೇಶಗುಡಿ ದಾಂಡೇಲಿ ಭಾಗದಲ್ಲಿ ನೀರಾವರಿಗೆ ಅನುಕೂಲವಾಗುತ್ತದೆ. ಒಟ್ನಲ್ಲಿ ಅಣೆಕಟ್ಟು ಈಗ ಭರ್ತಿಯಾಗುವ ಹಂತದಲ್ಲಿದೆ. ಹೀಗಾಗಿ ಜಲಾಶಯಕ್ಕೆ ಸಂಪ್ರದಾಯದಂತೆ ಬಾಗಿನ ನೀಡಲಾಗಿದೆ. ಡ್ಯಾಂ ಹಿನ್ನೀರಿನ ಭಾಗದಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿದರೆ ಅಣೆಕಟ್ಟು ಭರ್ತಿಯಾಗಿ ನೀರು ಹೊರಬಿಡಬಹುದು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.